ಪ್ರಾಪರ್ಟಿ ಹಬ್ಬ ನಿಮ್ಮ ನ್ಯೂಸ್ ಫಸ್ಟ್ ಆಯೋಜಿಸಿರುವಂತಹ ಬೆಂಗಳೂರಿನ ಅತಿದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಬೆಂಗಳೂರಿನ ಅರಮನೆ ಮೈದಾನದ ದಿ ರಾಯಲ್ ಸೆನೆಟ್ ನಲ್ಲಿ 2 ದಿನ ಪ್ರಾಪರ್ಟಿ ಹಬ್ಬ ನಿಮ್ಮ ನ್ಯೂಸ್ ಫಸ್ಟ್ ಆಯೋಜಿಸಿರುವಂತಹ ಬೆಂಗಳೂರಿನ ಅತಿದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ 2 ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದ ದಿ ರಾಯಲ್ ಸೆನೆಟ್ ನಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ. ಸೊ ನಮ್ಮ ಪ್ರಾಪರ್ಟಿ ಹಬ್ಬದಲ್ಲಿ KNS ಇನ್ಫ್ರಾ ಅವರು ಕೂಡ ಭಾಗಿಯಾಗಿದ್ದಾರೆ. ಅವ್ರಿಗೆ ಹೇಗೆ ಅನಿಸ್ತಾ ಇದೆ, ಜೊತೆಗೆ ಅವರ ಪ್ರಾಜೆಕ್ಟ್ಸ್ ನಿಮ್ಮ ನ್ಯೂಸ್ ಫಸ್ಟ್ ಬೆಂಗಳೂರಿನ ಅರಮನೆ ಮೈದಾನದ ದಿ ರಾಯಲ್ ಸೆನೆಟ್ ನಲ್ಲಿ 2 ದಿನಗಳ ಕಾಲ ಬೆಂಗಳೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಪ್ರಾಪರ್ಟಿ ಹಬ್ಬವನ್ನ ಆಯೋಜನೆ ಮಾಡಿದೆ. ನಮ್ಮ ಈ ಪ್ರಾಪರ್ಟಿ ಹಬ್ಬದಲ್ಲಿ KNS ಇನ್ಫ್ರಾ ಕೂಡ ಭಾಗಿಯಾಗಿದ್ದಾರೆ. ಅವ್ರಿಗೆ ಹೇಗೆ ಅನಿಸ್ತಾ ಇದೆ, ಜೊತೆಗೆ ಅವರ ಪ್ರಾಜೆಕ್ಟ್ಸ್ ಗಳ ಬಗ್ಗೆ ಮಾತನಾಡೋದಕ್ಕೆ ಕೌಶಿಕ್ ಅವ್ರು ನಮ್ ಜೊತೆ ಇದ್ದಾರೆ. ಕೌಶಿಕ್, ನಮಸ್ಕಾರ. ಹಾಯ್, ನಮಸ್ಕಾರ. ನಮ್ಮ ಪ್ರಾಪರ್ಟಿ ಹಬ್ಬದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಆಕ್ಚುಲಿ ಚೆನ್ನಾಗಿ ಅನಿಸ್ತಿದೆ, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಿದೆ. ಸೊ ನಿನ್ನೆ ಕೂಡ ನಮ್ಗೆ ಸುಮಾರಷ್ಟು ಲೀಡ್ ಜನರೇಷನ್ಸ್ ಕೂಡ ಚೆನ್ನಾಗಿದೆ. ಅಂಡ್ ಮೋರ್ ಓವರ್ ಅದರ್ ಮಲ್ಟಿಪಲ್ ಕ್ಯಾಟಗರೀಸ್ ತುಂಬಾ ಕಸ್ಟಮರ್ಸ್ ಡಿಫ್ರೆಂಟ್ ಆಗಿರೋರು ಕೂಡ ಬಂದಿದ್ದಾರೆ. ಅಂಡ್ ಇವತ್ತು ಕೂಡ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಟಿಲ್ ನಾವು ಥಿಂಗ್ಸ್ ಆರ್ ಗೋಯಿಂಗ್ ಗುಡ್. ಅಂಡ್ ಕಮಿಂಗ್ ಟು ನ್ಯೂಸ್ ಫಸ್ಟ್ ಅಂದ್ರೆ ಆಲ್ರೆಡಿ ನಾವು ನಿಮ್ ಜೊತೆ ಬೇರೆ ಎಕ್ಸ್ಪೋ ಮಾಡಿದೀವಿ. ಸೊ ಐಡಿಯಾಸ್ ಇದೆ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ದಟ್ಸ್ ಅ ರೀಸನ್ ವಿ ಆರ್ ಹಿಯರ್. ಸೊ ಮೊದಲಿಗೆ KNS ಇನ್ಫ್ರಾ ಬಗ್ಗೆ ನಮ್ಮ ಆಡಿಯನ್ಸ್ ಸ್ವಲ್ಪ ತಿಳಿಸ್ಕೊಡೋದಾದ್ರೆ. ಸೊ KNS ಇನ್ಫ್ರಾ ಬಂದಿ in Karnataka, it's there from last 19 years. So we have done multiple projects madidare, and right now we have done about 34 projects, and ongoing we have about 12 projects naditide ivaga. So current landmark project from KNS anta andre adu Nelmangala naditide, and that's from off Tumkur road adu. So it's a 170 acres of development current agi nadita iradu. So it's a township, Bangalore's biggest township, as we mentioned in our taglines. So 170 acres is a good units wherein mixed communities ಬರ್ತಿದೆ, like different dimensions ಆಗಿರ್ಬೋದು. And amenities, we have got world class 75 plus amenities, and with a huge clubhouse of 1.5 acres. And pricings currently our market level ge we have offering a good pricing where the plot starts from 72 lakh onwards. And in last 8 months we have sold about 1000 plus units. We had a couple of launches, launch ಮಾಡಿದ್ರಿ. ಅದರಲ್ಲೂ ಕೂಡ ನಾವು ಅಬೌಟ್ ಫೇಸ್ 1 ಅಲ್ಲಿ 90% ಯೂನಿಟ್ ಸೇಲ್ ಮಾಡಿದ್ವಿ. ಅಂಡ್ ಕರೆಂಟ್ಲಿ ಫರ್ದರ್ ಗೋಯಿಂಗ್ ಅಹೆಡ್ ವಿಲ್ ಬಿ ಲಾಂಚಿಂಗ್ ಅ ಫೇಸ್ 3. ಸೊ ದಿಸ್ ಇಸ್ ಸಮ್. ಅದ್ ಬಿಟ್ಟು ಕರೆಂಟ್ಲಿ ಮೈಸೂರಲ್ಲಿ ವಿ ಆಲ್ಸೋ ಹ್ಯಾವ್ ದ ಸ್ಟ್ರಾಂಗ್ ಹೋಲ್ಡ್. ವಿ ಹ್ಯಾವ್ ಕಮಿಂಗ್ ಅಪ್ ವಿತ್ 2 ನ್ಯೂ ಫೇಸಸ್ ಆಫ್ ದ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ಸ್. ಸೊ ಅನಂತ ಅಂತ ಒಂದಿದೆ ಕೆಂಪೇಗೌಡ ಲೇಔಟ್ ಅಲ್ಲಿ. ದೇರ್ ವಿ ಹ್ಯಾವ್ ಕಮಿಂಗ್ ಅಪ್ ವಿತ್ ಥರ್ಡ್ ಫೇಸ್. ಸಕ್ಸಸ್ಫುಲಿ ಫೇಸ್ 1 and phase 2 ನಾವು ಕಂಪ್ಲೀಟ್ ಮಾಡಿ ಡೆವಲಪ್ ಮಾಡಿದೀವಿ. ಸೊ ದೇರ್ ಇನ್ ದಟ್ ಅಗೇನ್ ವಿ ಹ್ಯಾವ್ ಫ್ಯೂ ಯೂನಿಟ್ಸ್ ವಿಚ್ ಇಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್ಸ್. And ಹೊಸದಾಗಿ ಹೆಜ್ಜಾಳ ಜುಡಿಷಿಯಲ್ ಲೇಔಟ್ ಹತ್ರ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡಿದೀವಿ. ಅಂಡ್ ಫಾರ್ ದೇರ್ ಆಲ್ಸೋ ವಿ ಆರ್ ಗೆಟಿಂಗ್ ಅ ಗುಡ್ ರೆಸ್ಪಾನ್ಸ್. ದ ಪ್ರಾಜೆಕ್ಟ್ ನೇಮ್ ಇಸ್ ಸಂಪದ. ಸಂಪದ ನಾನು ನೋಡ್ಬೇಕಾದ್ರೆ ಮ್ಯೂಸಿಕಲ್ ಪ್ಲಾಟ್ಸ್ ವಿತ್ ಲೊಕೇಶನ್ ಅಡ್ವಾಂಟೇಜ್ ಅಂತ ಹಾಕಿದ್ರೆ, ವಾಟ್ ಇಸ್ ಮ್ಯೂಸಿಕಲ್ ಪ್ಲಾಟ್ಸ್? ಮ್ಯೂಸಿಕಲ್ ಪ್ಲಾಟ್ಸ್ ಇನ್ ದ ಸೆನ್ಸ್ ದ ಅಮ್ಯುನಿಟೀಸ್ ವಾಟ್ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್. ಅಮ್ಯುನಿಟೀಸ್ ನೆಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಏನ್ ಬರುತ್ತೆ ಆ ಡಿಸೈನ್ಸ್ ಅಲ್ಲಿ ಶೇಪ್ ಮಾಡಿರ್ತಾರೆ. ಲೆಟ್ಸ್ ಸೇ ಇವಾಗ ಸೆಟ್ಟಿಂಗ್ ಝೋನ್ಸ್ ಆಗಿರ್ಬೋದು ಅಥವಾ ಜಾಗಿಂಗ್ ಟ್ರ್ಯಾಕ್ಸ್ ಆಗಿರ್ಬೋದು, ದೋಸ್ ವಿಲ್ ಬಿ ಅಂಡರ್ ದ ಗಿಟಾರ್ ಶೇಪ್ ಆರ್ ದ trampoline shapes. So ಈ ತರ ಡಿಫ್ರೆಂಟ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನ ತಗೊಂಡು ಅಮ್ಯುನಿಟೀಸ್ ನ ಪ್ಲಾನ್ ಮಾಡಿದ್ವಿ. ಸೊ ದಟ್ಸ್ ಅ ರೀಸನ್ ವಿ ಹ್ಯಾವ್ ಗಿವನ್ ದ ಟ್ಯಾಗ್ ಲೈನ್ ಆಫ್ ಮ್ಯೂಸಿಕಲ್ ಪ್ಲಾಟ್ಸ್. ಅಂಡ್ ಅಡ್ವಾಂಟೇಜಸ್ ಇನ್ ದಟ್ ಲೊಕ್ಯಾಲಿಟಿ, ಹೆಜ್ಜಾಳ ಲೊಕ್ಯಾಲಿಟಿ ಫ್ರಮ್ ದ ಎಕ್ಸ್ಪ್ರೆಸ್ ಹೈವೇ, ಮೈಸೂರು ಎಕ್ಸ್ಪ್ರೆಸ್ ಹೈವೇ, ಇಟ್ಸ್ ಜಸ್ಟ್ ಅಬೌಟ್ 1.5 kilometers ಇನ್ಸೈಡ್. ಅಂಡ್ ಆ ಲೊಕ್ಯಾಲಿಟಿಲಿ ದ ಪ್ರೀಮಿಯಂ ಪ್ಲಾಟ್ಸ್ ಅಂತ ಸೆಗ್ಮೆಂಟ್ ಅಲ್ಲಿ ಯಾರು ನೋಡ್ತಿದ್ರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ನನ್ಗೆ ನೀವು ಕಸ್ಟಮರ್ಸ್ ಗೆ ಕೊಡ್ತಾ ಇರುವಂತಹ ಕ್ಲಾರಿಟಿ ತುಂಬಾ ಇಷ್ಟ ಆಯ್ತು. ಬಿಕಾಸ್ ಪ್ರೈಸ್ ಕೂಡ ತುಂಬಾ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದಾರೆ, ಯಾವ್ಯಾವ ಪ್ರಾಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಪ್ರೈಸಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ನಿಮಗೆ ನಿಮ್ ಪ್ರಾಜೆಕ್ಟ್ ಬಗ್ಗೆ ಇರುವಂತಹ ನಂಬಿಕೆನಾ ಅಥವಾ ನಿಮ್ ಸಂಸ್ಥೆನ ಜನರು ಅಷ್ಟು ನಂಬೇಕು ಅಂತ? ಸಿ KNS ಆಗ್ಲೇ ಹೇಳ್ದಂಗೆ 19 years ಇಂದ ವಿ ಹ್ಯಾವ್ ಓನ್ಲಿ ಡನ್ ದ ಪ್ಲಾಟೆಡ್ ಡೆವಲಪ್ಮೆಂಟ್. ಅಂಡ್ ಇದುವರೆಗೂ ನಾವ್ ಯಾವ್ದೇ ಲಾಂಚ್ ಮಾಡಿದ್ರು ನಮ್ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಆಗಿರ್ಬೋದು, ವರ್ಡ್ ಆಫ್ ಮೌತ್ ಅಂತ ಏನ್ ಕರಿತೀವಿ, ವಿ ಹ್ಯಾವ್ ಗಾಟ್ ಅಬೌಟ್ ಗುಡ್ ರೆಸ್ಪಾನ್ಸ್. ಅದರಿಂದನೇ ಜಾಸ್ತಿ ಜನರೇಟ್ ಆಗುತ್ತೆ ನಮ್ಗೆ. ಅಂಡ್ ರೈಟ್ ನಾವು ನೀವು ಬ್ಯಾಂಗ್ಳೂರಲ್ಲಿ ಲೋಕಲ್ ಇಟ್ಸ್ ಆಗಿ ಬ್ಯಾಂಗ್ಳೂರಲ್ಲಿ ನೀವು ಎಲ್ಲೇ ಪ್ಲಾಟೆಡ್ ಡೆವಲಪ್ಮೆಂಟ್ ಅಂತ ನೋಡ್ತಾರೆ, ಫಸ್ಟ್ ಪ್ರಿಫರೆನ್ಸಸ್ ವಿಲ್ ಕಮ್ ಅಪ್ ವಿತ್ KNS. ಸೊ ಪ್ಯೂರ್ಲಿ KNS ಇಸ್ ಒನ್ಲಿ ಇನ್ ಟು ಪ್ಲಾಟೆಡ್ ಡೆವಲಪ್ಮೆಂಟ್ ಏರಿಯಾಸ್. ಅಂಡ್ ಅವರ್ ಪ್ರಾಜೆಕ್ಟ್ ಸ್ಪೀಕ್ಸ್ ಲಾಟ್ ಅಬೌಟ್ ಇಟ್. ದ ಡೆವಲಪ್ಮೆಂಟ್ ನಾವು ಯಾವ ತರ ಕೊಟ್ಟಿರ್ತೀವಿ, ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ಸ್, ಕಂಪ್ಲೀಟೆಡ್ ಪ್ರಾಜೆಕ್ಟ್ಸ್ ಅಂತ ನೀವು ಒಂದ್ಸಲಿ ನೋಡಿದ್ರೆ ವಿಲ್ ಗೆಟ್ ಅನ್ ಐಡಿಯಾ ಅಬೌಟ್ ಇಟ್. ಯೂಶಲಿ ರಿಯಲ್ ಎಸ್ಟೇಟ್ ಅಂತ ಬಂದಾಗ, ಯಾವುದೇ ಜಾಗ ಖರೀದಿ ಮಾಡ್ಬೇಕು ಅಂತ ಬಂದಾಗ ಜನಸಾಮಾನ್ಯರು ಜಾಸ್ತಿ ಫೋಕಸ್ ಮಾಡೋದು ಡಾಕ್ಯುಮೆಂಟೇಶನ್ ಬಗ್ಗೆ. ಸೊ ಸಮಸ್ಯೆಗಳಿರುತ್ತೆ ಅನ್ನೋದೊಂದು ಭಯ ಇದ್ದೇ ಇರತ್ತೆ. ಸೊ ನಿಮ್ಮಲ್ಲಿ ಜಾಗ ಖರೀದಿ ಮಾಡಿದ್ರೆ ಆ ರೀತಿ ಯಾವುದೇ ರೀತಿ ಸಮಸ್ಯೆಗಳು ಬರಲ್ವಾ? ಸಿ ಮೋಸ್ಟ್ ಅಂತಲ್ಲ, ಎಲ್ಲಾ ಪ್ರಾಜೆಕ್ಟ್ಸ್ ನಮ್ದು ಏನಿದೆ
ಇದರ್ ನಿಮ್ಗೆ BMRD ಕಡೆಯಿಂದ ಅಪ್ರೂವಲ್ಸ್ ಬಂದಿರುತ್ತೆ ಆ ಪರ್ಟಿಕ್ಯುಲರ್ ಏರಿಯಾ ಲಿಮಿಟ್ಸ್ ಅಂಡರ್ ಅಲ್ಲಿ, ಕೆಲವೊಂದು BDA ಲಿಮಿಟ್ಸ್ ಅಲ್ಲಿ ಬಂದಿರುತ್ತೆ. ಸೊ ನಮ್ ಕಡೆ ಡಾಕ್ಯುಮೆಂಟೇಶನ್ಸ್ ನಾವು ಬಿಫೋರ್ ಅಪ್ರೂವಲ್ಸ್ ತಗೊಂಡು ನಾವು ಲಾಂಚ್ ಮಾಡಕ್ ಮುಂಚೆ ಇಟ್ ವಿಲ್ ಬಿ ವೆರಿ ಕ್ಲಿಯರ್. ಅಂಡ್ ಆಲ್ ಆರ್ ಪ್ರಾಜೆಕ್ಟ್ಸ್ ಇವಾಗ ಸದ್ಯಕ್ಕೆ ಏನ್ ನಡೀತಿದೆ all are under ಏಕಾತ ಪ್ರಾಜೆಕ್ಟ್ಸ್, ನಥಿಂಗ್ ಟು ವರಿ ಆನ್ ದ ಡಾಕ್ಯುಮೆಂಟೇಶನ್ಸ್. ಅಂಡ್ ಲೀಗಲ್ ವೆರಿಫಿಕೇಶನ್ಸ್ ಕೂಡ ನಾವು ಬುಕಿಂಗ್ ಅಮೌಂಟ್ ಆಗ್ತಿರಂಗೆ, ಐ ಮೀನ್ ಬುಕಿಂಗ್ ಮಾಡ್ಕೊಂತಿರಂಗೆ ವಿಲ್ ಗಿವ್ ದಟ್ ಡಾಕ್ಯುಮೆಂಟ್ಸ್ ಟು ದ ಕಸ್ಟಮರ್. ಸೊ ಅವರು ಒಂದು ಲೀಗಲ್ ವೆರಿಫಿಕೇಶನ್ ಮಾಡ್ಕೊಂಡು ದಟ್ಸ್ ಟ್ರಸ್ಟ್ ವಾಟ್ ವಿ ಕ್ಯಾರಿ. ಬ್ಲೈಂಡ್ಲಿ ನಾವು ಬುಕಿಂಗ್ ಮಾಡ್ಕೊಂಡು ದೆನ್ ವಿಲ್ ನಾಟ್ ಸಿಟ್ ಫಾರ್ ಅನ್ ಅಗ್ರಿಮೆಂಟ್ ಆರ್ ರಿಜಿಸ್ಟ್ರೇಷನ್. ಸೊ ಆ ತರ ಪ್ರೊಸೀಜರ್ಸ್ ಕೂಡ ಇದೆ ಅಂಡ್ ದಟ್ಸ್ ಹೌ ವಿ ಫಾಲೋ. ಅಪ್ರೂವಲ್ಸ್ ಬಗ್ಗೆ ಏನು ಟೆನ್ಷನ್ ತಗೊಳ್ಳೋದು ಬೇಕಾಗಿಲ್ಲ, ಇದುವರೆಗೂ ನಮ್ಗೆ ಯಾವ್ದು ಆ ತರ ರಿವ್ಯೂಸ್ ಬಂದಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಮಾತನಾಡಿದಕ್ಕೆ ಅಂಡ್ ನಮ್ಮ ಪ್ರಾಪರ್ಟಿ ಹಬ್ಬದಲ್ಲಿ ಭಾಗಿಯಾಗಿರೋದಕ್ಕೆ. ವೀಕ್ಷಕರೇ, ನೀವು ಕೂಡ ಜಾಗ ಖರೀದಿ ಮಾಡಬೇಕು, ಒಂದೊಳ್ಳೆ ಜಾಗದಲ್ಲಿ ಖರೀದಿ ಮಾಡಬೇಕು, ಒಂದೊಳ್ಳೆ ಕಂಪನಿಯಿಂದ ಜಾಗ ಖರೀದಿ ಮಾಡಬೇಕು ಅಂತ ಅನ್ಕೊಂಡ್ರೆ ಈ ಕೂಡಲೇ KNS ಇನ್ಫ್ರಾನ ಕಾಂಟ್ಯಾಕ್ಟ್ ಮಾಡಿ.